ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯ ಈ ಬಸವೇಶ್ವರ ವೃತ್ತದಿಂದ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಪಾದಕ್ಕೆ ಬಿದ್ದು ವಿನಂತಿ ಮಾಡಿಕೊಳ್ಳುತ್ತೀನಿ. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿಗಾಗಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು, ರಾಜ್ಯ ಮುಖಂಡರು, ಎಲ್ಲ ತಾಲೂಕು ಅಧ್ಯಕ್ಷರು, ಈ ಭಾಗದ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇತ್ತು, ಇದು ನಿರಂತರವಾಗಿ ನಾಳೆ ಕೂಡ ಹೋರಾಟ ಮುಂದುವರಿತಾ ಇದೆ. ನಾನು ಮೊದಲ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಿಗೆ, ಉದಾಹರಣೆಯಾಗಿ ಯಾದಗಿರಿ ಜಿಲ್ಲೆಯವರಿಗೆ ವಿಜಾಪುರ ಜಿಲ್ಲೆಯ ಸಂಗಮೇಶ್ ಸಗರ್ ಅವರು, ರಾಹುಲ್ ಕೂಪ್ಕಡ್ಡಿ ಅವರು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಯುವ ಘಟಕದ ಪದಾಧಿಕಾರಿಗಳು, ಧಾರವಾಡ ಜಿಲ್ಲೆ ಸುಭಾಷ್ ಮಾದನ್ ಅವರ ಆದಿಯಾಗಿ ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಿಗೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೀನಿ. ನಾಳೆ ನೀವೆಲ್ಲರೂ ಹುಕ್ಕೇರಿ ತಾಲೂಕಿನ ಹೋರಾಟದ ವೇದಿಕೆಗೆ ಸಾವಿರ ಜನವಾಗಿ ಒಕ್ಕಟ್ಟಾಗಿ ಇಲ್ಲಿ ಬಂದು ಭಾಗವಹಿಸಬೇಕು. ಇದು ರೈತ ಸಂಘದ ಸ್ವಾಭಿಮಾನದ ಪ್ರಶ್ನೆ ಅದ. ಈ ಭಾಗದ ಅಥಣಿ ತಾಲೂಕ್, ಕಾಗವಾಡ ತಾಲೂಕ್, ರಾಯಬಾಗ್ ತಾಲೂಕ್, ಉಗಾರ್, ಐನಾಪುರ್, ಕೃಷ್ಣಾ, ಕಿತ್ತೂರ್, ಅಥಣಿ ತಾಲೂಕ್, ರಾಯಬಾಗ್ ಎಲ್ಲ ತಾಲೂಕಿನ ರೈತ ಮುಖಂಡರಿಗೆ, ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ತೀನಿ. ಯಾವುದೇ ಸಬೂಬನ್ನು ಹೇಳ್ತಕ್ಕಂಥದ್ದಲ್ಲ. ನಾಳೆ ನಿಮ್ಮ ತಾಲೂಕಿನೊಳಗ, ನಿಮ್ಮ ಜಿಲ್ಲೆಯೊಳಗೆ ಏನಾದರೂ ಸಮಸ್ಯೆ ಆದ್ರೆ ಈ ಭಾಗದ ರೈತ ಜನ ನಿಮ್ಮಲ್ಲಿ ಬಂದು ಭಾಗವಹಿಸ್ತಾರೆ. ಈ ಭಾಗದ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಾದಿಯಾಗಿ, ಎಲ್ಲಾ ತಾಲೂಕು ಅಧ್ಯಕ್ಷರಾದಿಯಾಗಿ ಇದು ರೈತ ಸಂಘದ ಸ್ವಾಭಿಮಾನದ ಪ್ರಶ್ನೆ ಅದ. ಇದು ಸರ್ಕಾರ ಮತ್ತು ರಾಜಕಾರಣಕ್ಕಾಗಿ ಹೋರಾಟ ಮಾಡ್ತಿರತಕ್ಕಂಥ ರೈತನ ಕಣ್ಣೀರಿನ ಪ್ರಶ್ನೆ ಅದ. ನಾಳೆ ನೀವೆಲ್ಲರೂ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಹುಕ್ಕೇರಿ ಸರ್ಕಲ್ ಅಲ್ಲಿ ಬಂದು ಭಾಗವಹಿಸಬೇಕು. ಕೊನೆಯದಾಗಿ ಹುಕ್ಕೇರಿ ತಾಲೂಕಿನ ಎಲ್ಲ ಯುವಕರಿಗೆ, ತಾಯಂದಿರಿಗೆ, ಎಲ್ಲ ರೈತ ಮುಖಂಡರಿಗೆ, ಹಿರಿಯರಿಗೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದು ಅನ್ನುವಂಗಿಲ್ಲ. ಇದು ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತರಿಗೆ ಕುಡಿಯುವ ನೀರಿಗಾಗಿ, ದನಕರಿಗಳಿಗಾಗಿ, ಹೊಲದ ನೀರಾವರಿಗಾಗಿ ನಿಮ್ಮ ಸ್ವಾಭಿಮಾನ, ನಿಮ್ಮ ಬದುಕಿನ ಪ್ರಶ್ನೆ ಅದ. ನಿಮ್ಮೆಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ನಿಮ್ಮೆಲ್ಲರ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತೀನಿ. ನಾಳೆ 10 ಗಂಟೆಗೆ ಎಲ್ಲಾ ತಾಯಂದ್ರ ಕೈಯೊಳಗೆ 10 ರೊಟ್ಟಿಯನ್ನು ತಗೊಂಡು, ಯಾವ ರೈತರು ನಿಮಗೆ ಸಾಧ್ಯ ಆದ್ರೆ 1 ಕಿಲೋ ಅಕ್ಕಿ ತಗೊಂಬರಿ, 10 ಕಿಲೋ ಅಕ್ಕಿ ತಗೊಂಬರಿ, ಅಕ್ಕಿಯನ್ನು ತಗೊಂಡು ಈ ನಾಡಿನ ಎಲ್ಲ ರೈತರಲ್ಲಿ ಭಾಗವಹಿಸ್ತಾರ. ನಾಳೆ 2 ಗಂಟೆ ಒಳಗಾಗಿ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರಿಗೆ, ಎಲ್ಲಾ ರಾಜ್ಯ ಮುಖಂಡರಿಗೆ, ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಎಸ್ಪಿ ಅವರು, ಈ ಭಾಗದ ಎಲ್ಲ MLA ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ನಾವು ಹುಕ್ಕೇರಿ ತಾಲೂಕಿನ ಸಮಸ್ತ ರೈತರ ಪರವಾಗಿ ಅದೀವಿ ಅಂತೇಳಿ ಮಾತು ಕೊಡಬೇಕು. ಇಲ್ಲಂದ್ರೆ ಹೋರಾಟ 2 ಗಂಟೆ ನಂತರ ಏನಾಗ್ತದ ಅಂದ್ರೆ ಗೊತ್ತಾಗುದಿಲ್ಲ. 2 ಗಂಟೆ ನಂತರದೊಳಗ ಅಧ್ಯಕ್ಷರು ನಾವು ಎಲ್ಲಾರು ಕೊಡ್ಕೊಂಡು ಸೂಕ್ಷ್ಮ ಚರ್ಚೆ ಅದ, ಪಾದಯಾತ್ರೆ ಅದ. ಎಲ್ಲಿ ಹೋಗಿ ಏನಾಗ್ತದ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು, ನಮ್ಮ ಜಿಲ್ಲೆಯೊಳಗೊಬ್ಬರು ಪೊಲೀಸ್ ವರಿಷ್ಠಾಧಿಕಾರಿಗಳಿದಾರ, ಬಹಳ ಒಳ್ಳೆ ವ್ಯಕ್ತಿಗಳಿದಾರ. 1 ರೂಪಾಯಿ ಭ್ರಷ್ಟಾಚಾರದ ವ್ಯಕ್ತಿ ಅಲ್ಲ, ರೈತರ ಪರ ಅದಾರ, ಜನಪರ ಅದಾರ. ನಾ ವೇದಿಕೆ ಮುಖಾಂತರ ಎಸ್ಪಿ ಅವ್ರಿಗೆ ವಿನಂತಿ ಮಾಡಿಕೊಳ್ತೀನಿ, ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಳ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡ್ರಿ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತಾಡ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ರಿ. ನಾಳೆ ನಾವೇನಾರೇ ಗಂಭೀರ ಸ್ವರೂಪ ಪಡ್ಕೊಂಡು ಮಧ್ಯಾಹ್ನ ಮೇಲೆ ಕರೆ ಕೊಟ್ರ ನಾಳೆ ಹೋರಾಟ ಮುಗಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ. ಒಂದು ವೇಳೆ ನಾಳೆ ಸಾಯಂಕಾಲ ಹೋರಾಟ ದಾಟಿತು ಅಂತಂದ್ರ ನಿಮ್ಮ ವಿಚಾರ, ನಿಮ್ಮ ಚಿಂತನೆ, ನಿಮ್ಮ ಜ್ಞಾನಕ್ಕೆ ನಿಲುಕಲಾರದಂಗ ಹೋರಾಟ ನಾವು ಹಮ್ಮಿಕೊಳ್ಬೇಕಾಗ್ತದ. ಪ್ರತಿ ಹಳ್ಳಿ, ಪ್ರತಿ ಮನೆ ಟಚ್ ಇರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಘಟನೆ ಚುನಪ್ಪ ಪೂಜಾರಿ ಅವರ ನೇತೃತ್ವದ ಸಂಘಟನೆ ಅದ. ನಾವೇನಾದ್ರೂ ಗಂಭೀರತೆ ತಗೊಂಡು ಕರೆ ಕೊಟ್ಟಿವಿ ಅಂದ್ರೆ ಬೇರೆ ರೂಪಕ್ಕೆ ಹೋಗ್ತದೆ, ಅದಕ್ಕೆ ಹೋಗಬಾರದು. ಇನ್ನೊಮ್ಮೆ ರಾಜ್ಯದ ಉತ್ತರ ಕರ್ನಾಟಕ ಆದಿಯಾಗಿ ತುಮಕೂರು, ಮಂಡ್ಯ, ಮೈಸೂರು ಹಿಡ್ಕೊಂಡು ಎಲ್ಲ ರಾಜ್ಯ ಮುಖಂಡರಿಗೆ, ಜಿಲ್ಲಾ ಮುಖಂಡರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕು ಅಧ್ಯಕ್ಷರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಅಷ್ಟೇ ಅಲ್ಲ, ನಮ್ಮ ಯುವ ಘಟಕದ ಎಲ್ಲಾ ಪದಾಧಿಕಾರಿಗಳು ನಾಳೆ ಸಾವಿರ ಸಂಖ್ಯೆ ಒಳಗ ನಾಳೆ 10 ಗಂಟೆಗೆ ಇಲ್ಲಿ ಬಂದು ಭಾಗವಹಿಸಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ತಮಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ಮಾತನಾಡಬೇಕು. ಕರ್ನಾಟಕ ರಾಜ್ಯದ ಸೈನ್ಯಕ್ಕೆ ಈಗ ಏನು ಪರಮ ಪೂಜ್ಯರ ರಾಜ್ಯ ಮತ್ತು ಜಿಲ್ಲೆ ಕರೆ ಕೊಟ್ಟದರು, ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯದ ಪದಾಧಿಕಾರಿಗಳು ಎಲ್ಲ 31 ಜಿಲ್ಲೆ ಇದ್ರೂ ಕೂಡ ನಾಳೆ ಹುಕ್ಕೇರಿಗೆ ಭಾಗವಹಿಸಬೇಕು. ಯಾಕಂದ್ರೆ ಇದು ಹುಕ್ಕೇರಿ ತಾಲೂಕದಲ್ಲಿ ಸಾವಿರಾರು ಕುಟುಂಬಗಳು ಇವತ್ತ ಬೀದಿಗೆ ಬಂದವು, ವಲಸೆ ಹೋಗತ್ತವು. ಆ ಕುಟುಂಬನ ರಕ್ಷಣೆ ಮಾಡ್ತಕ್ಕಂಥದ್ದು ರೈತ ಸಂಘದ ಜವಾಬ್ದಾರಿ ಕೂಡ ಐತಿ. ಅದಕ್ಕಾಗಿ ನಾಳಿನ ಪರಮ ಪೂಜ್ಯರ ನೇತೃತ್ವದಲ್ಲಿ 2ನೇ ದಿನ ಹೋರಾಟಕ್ಕೆ ಸುಮಾರು
ನಾವೆಲ್ಲ ಲಕ್ಷ ಗಂಟ್ಲೆ ಈ ಹುಕ್ಕೇರಿ ತಾಲೂಕದಾಗ ನನ್ನ ರೈತ ದೇವರುಗಳು ಅದಾರ. 3.5 ಲಕ್ಷ ಮಂದಿ ಈ ಹುಕ್ಕೇರಿ ತಾಲೂಕದಾಗ ಸಾರ್ವಜನಿಕರು ಕೂಡ ಇರ್ತಕ್ಕಂಥದ್ದು. ಎಲ್ಲರೂ ಜವಾಬ್ದಾರಿ ಐತಿ. ಹುಕ್ಕೇರಿ ತಾಲೂಕದ ವಿಶೇಷವಾದ ಜವಾಬ್ದಾರಿ ಐತಿ. ಬೆಳಗಾವಿ ಜಿಲ್ಲೆಯ ನನ್ನ ಎಲ್ಲಾ ಪದಾಧಿಕಾರಿಗಳ ರೈತ ಸಂಘ ಮುಖಂಡರು ಕೂಡ ಜವಾಬ್ದಾರಿ ಇದೆ. ಯಾಕಂದ್ರೆ ಹುಕ್ಕೇರಿ ತಾಲೂಕು ಸಾಕಷ್ಟು ಬಿಗತಾನ ಕೂಡ ಮಾಡಿರ್ತಕ್ಕಂಥದ್ದು, ಅವ್ರದ್ದು ಕೂಡ ಜವಾಬ್ದಾರಿ. 60 ವರ್ಷಗಳಿಂದ ವಂಚನೆ ಮಾಡಿರ್ತಕ್ಕಂಥ ಈ ರೈತ ವಿರೋಧಿ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಇವತ್ತು ನೀರಾವರಿ ಆಗಿಲ್ಲ. ಆ ಕುಟುಂಬಗಳು ಇವತ್ತ ಬೀದಿ ಒಳಗೆ ಬಸವೇಶ್ವರ ಸರ್ಕಲ್ದಾಗ ಪರಮ ಪೂಜ್ಯರ ನೇತೃತ್ವ ಕೂತಾವ. ಎಷ್ಟು ಸಂಕಷ್ಟ ಅನುಭವಿಸಿದ್ರು ಕೂಡ ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬರಲಿಲ್ಲ. ಈ ಭಾಗದ ಶಾಸಕರು ಕೂಡ ಗಮನ ಹರಿಸಲಿಲ್ಲ. ನಾಳೆ ಬಹುಶಃ ಜಿಲ್ಲಾ ಉಸ್ತುವಾರಿ ಅವರು ಗುರುಗಳ ಹೇಳಿದ ಟೈಮ್ ಪ್ರಕಾರ 2 ಗಂಟೆ ಒಳಗಾಗಿ ಜಿಲ್ಲಾ ಉಸ್ತುವಾರಿ ಅವರು ಬರ್ತಾರಂತ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದೀವಿ. ಯಾಕಪ್ಪ ಅಂದ್ರ ಅವ್ರಿಗೆ ವಾಹನದ ಅನುಕೂಲ ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರಿನಿಂದ ಬರಬಹುದು. ಜಿಲ್ಲಾಧಿಕಾರಿ ಅವರು ಕೂಡ ಬಂದ ಈ ಜನರಿಗೆ ಒಂದು ಒಳ್ಳೆ ಸಂದೇಶನ ಕೊಟ್ಟು ಈ ಹುಕ್ಕೇರಿಗೆ ನೀರಾವರಿಯನ್ನು ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಮಾಡ್ತಾರೋ ಅನ್ನುವಂತ ಭರವಸೆಯನ್ನ ನಾವೆಲ್ಲ ಇಟ್ಕೊಂಡಿದೀವಿ. ಅದಕ್ಕಾಗಿ ತಾವ ನಾಳೆ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ನನ್ನ ರೈತ ದೇವರುಗಳು, ತಾಯಂದಿರು, ಯುವಕರು ಮತ್ತು ಮುದ್ದು ಮಕ್ಕಳ ಶಾಲೆ ಕೂಡ ಸ್ಕೂಲ್ ರಜಾ, ಕೋರ್ಟ್ ಕೂಡ ಸೂಟಿ, ಎಲ್ಲ ನ್ಯಾಯವಾದಿಗಳು, ಕನ್ನಡಪರ ಸಂಘಟನೆಗಳು ದಯವಿಟ್ಟು ತಾವೆಲ್ಲರೂ ಕೂಡ ಭಾಗವಹಿಸ್ರಿ. ನೀವು ಅದಕ್ಕೂ ಹೆದರ್ಬೇಕಾಗಿಲ್ಲ. ನೀರು ನಮ್ಮದ ಹತ್ತಿ, ಡ್ಯಾಮ್ ನಮ್ಮದ ಹತ್ತಿ, ಅದು ನಮ್ಮ ಹಕ್ಕು ಹತ್ತಿ. ಬ್ರಿಟಿಷರ ಈ ಹುಕ್ಕೇರಿಗೆ ನೀರಾವರಿ ಆಗ್ಬೇಕಂತೇಳಿ ಬ್ರಿಟಿಷರು ಬರೆದಿಟ್ಟು ಹೋಗ್ಯಾರ. ಇಲ್ಲಿವರೆಗೆ ನೀರಾವರಿ ಆಗಿಲ್ಲ ಅಂದ್ರ ಈ ದೇಶದ್ರೋಹಿಗಳು ಏನ್ ಮಾಡತ್ತಾರೋ ಅನ್ನೋದು ನಾಳೆ ನೀವು ಲಕ್ಷಾಂತರ ಜನ ನಮ್ಮ ಪರಮ ಪೂಜ್ಯರ ನೇತೃತ್ವದಾಗ ಸೇರಿ ಈ ಚಳವಳಿಯನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲಾ ಹುಕ್ಕೇರಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.